ನಮಸ್ಕಾರ. ಸ್ಕಿನ್ ಟೈಪ್ ಅನುಗುಣವಾಗಿ ವಿವಿಧ ರೀತಿಯ ಪ್ಯಾಕ್ಸ್ ಮತ್ತು ಮಾಸ್ಕ್ ಅನ್ವಯದ ಸೆಷನ್ಗೆ ಸ್ವಾಗತ. ಈ ಸೆಷನ್ನಿನ ಉದ್ದೇಶಗಳನ್ನು ನೋಡೋಣ. ನೀವು ಕೆಲವುಗಳನ್ನು ತಿಳಿದಿರುತ್ತೀರಿ. ಫೇಸ್ ಪ್ಯಾಕ್ ಮತ್ತು ಫೇಸ್ ಮಾಸ್ಕ್ ನಡುವಿನ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವುದು, ಸ್ಕಿನ್ ಟೈಪ್ಸ್ ಮತ್ತು ವಿವಿಧ ರೀತಿಯ ಫೇಸ್ ಪ್ಯಾಕ್ ಮತ್ತು ಮಾಸ್ಕ್ಗಳ ಬಗ್ಗೆ ತಿಳಿಯುವ, ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಫೇಸ್ ಪ್ಯಾಕ್ಸ್ ಮತ್ತು ಮಾಸ್ಕ್ಗಳ ಬಗ್ಗೆ ಬಳಕೆಯನ್ನು ಅರ್ಥ ಮಾಡಿಕೊಳ್ಳುವುದು, ವಿವಿಧ ರೀತಿಯ ಪ್ಯಾಕ್ಸ್ ಮತ್ತು ಮಾಸ್ಕ್ಗಳ ಅಪ್ಲಿಕೇಶನ್ ಅಗತ್ಯವಿರುವ ಮೆಟೀರಿಯಲ್ಸ್ಗಳು ಇಲ್ಲಿವೆ. ಹೆಡ್ ಬ್ಯಾಂಡ್, ಟವಲ್, ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಬೌಲ್, ಫೇಸ್ ಕ್ಲೀನಿಂಗ್ ಶೀಟ್, ಬ್ಲ್ಯಾಂಕೆಟ್ ಅಥವಾ ಕವರ್ ಕ್ಲೈಂಟ್ ಬಾಡಿ, ಪ್ಯಾಕ್ ಬ್ರಷ್, ಪ್ಲಾಸ್ಟಿಕ್ ಸ್ಪ್ಯಾಚುಲಾ, ಫೇಶಿಯಲ್ ಬೆಡ್, ಅಗತ್ಯಕ್ಕೆ ಅನುಗುಣವಾಗಿ ಕಾಟನ್ ಬಾಲ್ಸ್, ಅಗತ್ಯಕ್ಕೆ ಅನುಗುಣವಾಗಿ ಕೋಲ್ಡ್ ಕ್ರೀಮ್, ಅಗತ್ಯಕ್ಕೆ ಅನುಗುಣವಾಗಿ ಕ್ಲೆನ್ಸಿಂಗ್ ಮಿಲ್ಕ್, ಅಗತ್ಯಕ್ಕೆ ಅನುಗುಣವಾಗಿ ಫೇಸ್ ಪ್ಯಾಕ್, ಅಗತ್ಯಕ್ಕೆ ಅನುಗುಣವಾಗಿ ಡಿಸ್ಪೋಸಬಲ್ ಟವಲ್ ಅಥವಾ ಟಿಶ್ಯೂ, ಅಗತ್ಯಕ್ಕೆ ಅನುಗುಣವಾಗಿ ಆಂಟಿಸೆಪ್ಟಿಕ್ ಲೋಷನ್ ಮತ್ತು ಆಸ್ಟ್ರಿಂಜೆಂಟ್, ಅಗತ್ಯಕ್ಕೆ ಅನುಗುಣವಾಗಿ ಸನ್ ಪ್ರೊಟೆಕ್ಷನ್ ಪ್ರಾಡಕ್ಟ್ಸ್. ಫೇಸ್ ಪ್ಯಾಕ್ಸ್ ಮತ್ತು ಫೇಸ್ ಮಾಸ್ಕ್ಗಳನ್ನು ಎರಡು ಸ್ಕಿನ್ ಕೇರ್ ಪ್ರಾಡಕ್ಟ್ಗಳಿದ್ದಾವೆ. ಮುಖದ ಮೇಲೆ ಚರ್ಮದ ಕಂಡೀಷನ್ ಮತ್ತು ಅಪಿಯರೆನ್ಸ್ ಸುಧಾರಿಸಲು ಬಳಸಲಾಗುತ್ತದೆ. ಫೇಸ್ ಪ್ಯಾಕ್ ಸಾಮಾನ್ಯವಾಗಿ ಪೇಸ್ಟ್ ಅಥವಾ ಥಿಕ್ ಕ್ರೀಮಿ ಪದಾರ್ಥವನ್ನು ಸೂಚಿಸುತ್ತದೆ. ಅದನ್ನು ಮುಖಕ್ಕೆ ಅನ್ವಯಿಸಲಾಗುತ್ತದೆ ಮತ್ತು ತೊಳೆಯುವ ಮೊದಲು ಡ್ರೈ ಆಗಲು ಬಿಡಲಾಗುತ್ತದೆ. ಕ್ಲೇ, ಹರ್ಬ್ಸ್, ಫ್ರೂಟ್ಸ್ ಅಥವಾ ಇತರ ಪ್ರಯೋಜನಕಾರಿ ಪದಾರ್ಥಗಳಂತಹ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ಗಳೊಂದಿಗೆ ಅವುಗಳನ್ನು ರೂಪಿಸಬಹುದು. ಫೇಸ್ ಪ್ಯಾಕ್ಸ್ಗಳು ಸಾಮಾನ್ಯವಾಗಿ ಸ್ಕಿನ್ ಟೈಟನಿಂಗ್ ಪೋರ್ಸ್ ಮತ್ತು ಡೀಪ್ ಕ್ಲೆನ್ಸಿಂಗ್ ಪರಿಣಾಮವನ್ನು ಒದಗಿಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಫೇಸ್ ಮಾಸ್ಕ್ಸ್ ಮತ್ತೊಂದೆಡೆ ಶೀಟ್ ಮಾಸ್ಕ್ಸ್, ಪೀಲ್ ಆಫ್ ಮಾಸ್ಕ್ಸ್, ಜೆಲ್ ಮಾಸ್ಕ್ಸ್ ಅಥವಾ ಕ್ರೀಮ್ ಮಾಸ್ಕ್ಗಳನ್ನು ಸೇರಿದಂತೆ ವಿವಿಧ ರೀತಿಯ ಮಾಸ್ಕ್ಗಳನ್ನು ಒಳಗೊಂಡಿರುವ ವಿಶಾಲವಾದ ಪದವಾಗಿದೆ. ಫೇಸ್ ಮಾಸ್ಕ್ಗಳನ್ನು ಸಾಮಾನ್ಯವಾಗಿ ಪೂರ್ವ ತಯಾರಿಸಲಾಗುತ್ತದೆ ಮತ್ತು ಏಕಬಳಿಕ ಅಥವಾ ಬಹುಬಳಿಕೆಯ ಪ್ಯಾಕೇಜಿಂಗ್ನಲ್ಲಿ ಬರುತ್ತವೆ. ಫೇಸ್ ಮಾಸ್ಕ್ಗಳು ಅವುಗಳ ಶುದ್ಧೀಕರಣವನ್ನು ಅವಲಂಬಿಸಿ ಚರ್ಮವನ್ನು ಹೈಡ್ರೇಟ್, ನರಿಷ್, ಬ್ರೈಟನ್, ಸೂದ್ ಅಥವಾ ಚರ್ಮವನ್ನು ರೆಜಿವಿನೇಟ್ ಮಾಡಬಹುದು. ಉದಾಹರಣೆಗೆ, ಶೀಟ್ ಮಾಸ್ಕ್ಗಳನ್ನು ಸೆರಮ್ ಥರ ದವಣದಲ್ಲಿ ನೆನೆಸಿದ ಥಿನ್ ಶೀಟಿಂದ ತಯಾರಿಸಲಾಗುತ್ತದೆ. ಆದರೆ ಪೀಲ್ ಆಫ್ ಮಾಸ್ಕ್ಗಳನ್ನು ಚರ್ಮದ ಮೇಲೆ ಒಣಗುತ್ತವೆ ಮತ್ತು ನಿರ್ದಿಷ್ಟ ಅವಧಿಯ ನಂತರ ಪೀಲ್ ಮಾಡಬಹುದು. ಸ್ಕಿನ್ನಲ್ಲಿ ಸಾಮಾನ್ಯವಾಗಿ 5 ಸಾಮಾನ್ಯ ಟೈಪ್ಸ್ಗಳಿವೆ. ಅವುಗಳೆಂದರೆ ನಾರ್ಮಲ್, ಡ್ರೈ, ಆಯಿಲಿ, ಕಾಂಬಿನೇಷನ್ ಮತ್ತು ಸೆನ್ಸಿಟಿವ್. ನಾರ್ಮಲ್ ಸ್ಕಿನ್ ಸಮತೋಲನವಾಗಿದೆ ಮತ್ತು ಸಾಮಾನ್ಯವಾಗಿ ಐಡಲ್ ಸ್ಕಿನ್ ಟೈಪ್ ಎಂದು ಪರಿಗಣಿಸಲಾಗುತ್ತದೆ. ಇದು ಸ್ಮಾಲ್ ಅಥವಾ ಮೀಡಿಯಂ ಸೈಜ್ಡ್ ಪೋರ್ಸ್ಗಳೊಂದಿಗೆ ಮಾಯಿಶ್ಚರ್ ಮತ್ತು ಆಯಿಲ್ ಪ್ರೊಡಕ್ಷನ್ ಉತ್ತಮ ಸಮತೋಲನವನ್ನು ಹೊಂದಿದೆ. ಒಣ ಚರ್ಮ ಸಾಕಷ್ಟು ಮಾಯಿಶ್ಚರನ್ನು ಹೊಂದಿರುವುದಿಲ್ಲ ಮತ್ತು ಟೈಟ್ ಆಗಿ ಮತ್ತು ರಫ್ ಆಗಿ ಕಾಣುತ್ತದೆ. ಇದು ಡಲ್, ಫ್ಲೇಕಿ ಅಥವಾ ಡಿಹೈಡ್ರೇಟ್ ಆಗಿರುವಂತೆ ಕಾಣಿಸಬಹುದು. ಒಣ ಚರ್ಮ ಕಡಿಮೆ ಆಯಿಲನ್ನು ಉತ್ಪಾದಿಸುತ್ತದೆ. ಇದು ಸ್ಕಿನ್ ಬ್ಯಾರಿಯರ್ಗೆ ಕಾರಣವಾಗಬಹುದು. ಆಯಿಲಿ ಸ್ಕಿನ್ ಅಧಿಕ ಪ್ರಮಾಣದ ಮುದಿಗ್ರಂಥಗಳನ್ನು ಉತ್ಪಾದಿಸುತ್ತದೆ. ಚರ್ಮದ ನ್ಯಾಚುರಲ್ ಆಯಿಲ್ ಇದು ಹೆಚ್ಚಾಗಿ ಶೈನಿಯಾಗಿ ಕಾಣುತ್ತದೆ, ವಿಶೇಷವಾಗಿ ಟಿ ಝೋನ್ದಲ್ಲಿ, ಫಾರ್ಹೆಡ್, ನೋಸ್ ಮತ್ತು ಚಿನ್ದಲ್ಲಿ ಆಯಿಲಿ ಸ್ಕಿನ್
ಹೆಚ್ಚುವರಿ ಎಣ್ಣೆ ಉತ್ಪಾದನೆಯೊಂದಿಗೆ ಪೋರ್ಸ್, ಬ್ಲ್ಯಾಕೆಟ್ಸ್ ಮತ್ತು ಆಕ್ನೆ ಒಡೆಯೋಕೆ ಗುರಿಯಾಗುತ್ತದೆ. ಸುಯೋಜಿತ ಚರ್ಮವು ಮುಖದ ಮೇಲೆ ಆಯಿಲಿ ಮತ್ತು ಡ್ರೈ ಪ್ರದೇಶಗಳನ್ನು ಹೊಂದಿರುವ ಮೂಲಕ ನಿರೂಪಿಸಲ್ಪಟ್ಟಿದೆ. ವಿಶೇಷವಾಗಿ ಟಿ-ಝೋನ್, ಫಾರ್ಹೆಡ್, ನೋಸ್ ಮತ್ತು ಚಿನ್ ಆಯಿಲಿ ಆಗಿರುತ್ತವೆ. ಚೀಕ್ಸ್ ಮತ್ತು ಇತರ ಪ್ರದೇಶಗಳು ಡ್ರೈ ಅಥವಾ ನಾರ್ಮಲ್ ಆಗಿರಬಹುದು. ಸೆನ್ಸಿಟಿವ್ ಸ್ಕಿನ್ ಸುಲಭವಾಗಿ ಇರಿಟೇಟೆಡ್ ಮತ್ತು ವಿವಿಧ ಪರಿಸರ ಅಂಶಗಳು, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಅಥವಾ ಪದಾರ್ಥಗಳಿಗೆ ರಿಯಾಕ್ಟ್ ಆಗಬಹುದು. ಇದು ರೆಡ್, ಇನ್ಫ್ಲೇಮ್ ಅಥವಾ ಇಚ್ಚಿ ಕಾಣಿಸಿಕೊಳ್ಳಬಹುದು. ಸೆನ್ಸಿಟಿವ್ ಸ್ಕಿನ್ ಹೊಂದಿರುವ ಜನರು ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳನ್ನು ಆಯ್ಕೆ ಮಾಡುವಾಗ ಜಾಗೃತರಾಗಿರಬೇಕು, ಏಕೆಂದರೆ ಹ್ಯಾಶ್ ಅಥವಾ ಇರಿಟೇಟಿಂಗ್ ಇಂಗ್ರೀಡಿಯೆಂಟ್ಸ್ ಪದಾರ್ಥಗಳು ಸೆನ್ಸಿಟಿವಿಟಿಯನ್ನು ಉಲ್ಲಂಘಿಸಿಕೊಳ್ಳಬಹುದು. ನಂತರ ನಾವು ರಕ್ತ ಪರಿಚಲನೆಯನ್ನು ಉತ್ತೇಜಿಸಲು ಮತ್ತು ಸ್ಕಿನ್ ಪೋರ್ಸ್ಗಳನ್ನು ತಾತ್ಕಾಲಿಕವಾಗಿ ಸರ್ಕ್ಯುಲೇಷನ್ಸ್ ಬಳಸಲಾಗುವ ಕ್ಲೇ ಪ್ಯಾಕ್ಸನ್ನು ಹೊಂದಿವೆ. ಆಯಿಲಿ ಮತ್ತು ಕಾಂಬಿನೇಷನ್ ಸ್ಕಿನ್ಸ್ಗಾಗಿ ಕ್ಲೇ ಪ್ಯಾಕ್ಸ್ ಒಳ್ಳೆಯದು. ಕ್ಲೇ ಪ್ಯಾಕ್ಸ್ಗಳನ್ನು ಮಾಸ್ಕ್ ಬ್ರಷ್ ಬಳಸಿ ಅನ್ವಯಿಸಬಹುದು ಮತ್ತು ಸುಮಾರು 10 ನಿಮಿಷಗಳ ಕಾಲ ಹೊಂದಿಸಲು ಅನುಮತಿಸಬಹುದು. ಮತ್ತೊಂದು ರೀತಿಯ ಮಾಸ್ಕ್ ಎಂದರೆ ರಬ್ಬರ್ ಮಾಸ್ಕ್. ಇವುಗಳನ್ನು ಫರ್ಮಿಂಗ್, ಟೋನಿಂಗ್ ಮಾತ್ರ ತರಲು ಬಳಸಲಾಗುತ್ತದೆ. ಇದನ್ನು ಪುಡಿ ರೂಪದಲ್ಲಿ ಮಾರಲಾಗುತ್ತದೆ ಮತ್ತು ಬಳಸಲು ಸುಲಭವಾಗಿದೆ. ಮುಂದಿನ ವಿಧವೆಂದರೆ ಶೀಟ್ ಮಾಸ್ಕ್. ಈ ಮಾಸ್ಕನ್ನು 20 ನಿಮಿಷಗಳ ಕಾಲ ಮುಖದ ಮೇಲೆ ಅನ್ವಯಿಸಬಹುದು ಮತ್ತು ನಂತರ ಅದನ್ನು ತೆಗೆದುಹಾಕಬಹುದು. ಉತ್ತಮ ರಿಸಲ್ಟ್ಗಾಗಿ ಸೆರಮ್ ಹೀರಿಕೊಳ್ಳಲು ಮುಖದ ಮೇಲೆ ನಿಧಾನವಾಗಿ ಟ್ಯಾಪ್ ಮಾಡಿ. ಶೀಟ್ ಮಾಸ್ಕ್ಗಳು ಡಲ್ ಸ್ಕಿನ್ನನ್ನು ಹೊಳಪುಗೊಳಿಸಬಹುದು, ಆಕ್ನಿಗಳು ಕ್ಲಿಯರ್ ಮಾಡಬಹುದು ಮತ್ತು ಡ್ರೈ ಸ್ಕಿನ್ನನ್ನು ಮಾಯಿಶ್ಚರ್ ಮಾಡಬಹುದು. ಯಾವುದೇ ಮಾಸ್ಕ್ ಅಥವಾ ಪ್ಯಾಕನ್ನು ಅನ್ವಯಿಸಲು ಸಾಮಾನ್ಯ ವಿಧಾನವಿದೆ. ಮೊದಲು ಅಪ್ಲಿಕೇಶನ್ಗಾಗಿ ಮಾಸ್ಕನ್ನು ತಯಾರಿಸಿ ಮತ್ತು ನಂತರ ಕ್ಲೈಂಟ್ನ ತಲೆ ಮೇಲೆ ಹೆಡ್ ಬ್ಯಾಂಡನ್ನು ಕಟ್ಟಿಕೊಳ್ಳಿ. ಸ್ಟೆರಿಲೈಸ್ಡ್ ಮಾಸ್ಕ್ ಬ್ರಷ್ ಅಥವಾ ಸ್ಪ್ಯಾಚುಲಾವನ್ನು ಬಳಸಿ ಮತ್ತು ಮಾಸ್ಕನ್ನು ಅನ್ವಯಿಸಲು ಪ್ರಾರಂಭಿಸಿ. ಮುಖವಾಡವನ್ನು ತ್ವರಿತವಾಗಿ ಮತ್ತು ಸಮವಾಗಿ ಅನ್ವಯಿಸಿ, ಇದರಿಂದ ಅದು ಚರ್ಮದ ಮೇಲೆ ಗರಿಷ್ಠ ಪರಿಣಾಮವನ್ನು ಬೀರುತ್ತದೆ. ಅದನ್ನು ತುಂಬ ತಿಕ್ಕಾಗಿ ಅನ್ವಯಿಸಬೇಡಿ, ನಂತರ ಅದನ್ನು ತೆಗೆದುಹಾಕಲು ಕಷ್ಟವಾಗುತ್ತದೆ. ಮೂಗಿನ ನಾಸ್ಟ್ರಿಲ್ಸ್, ಲಿಪ್ಸ್, ಐಬ್ರೋಸ್ ಮತ್ತು ಹೇರ್ಲೈನ್ ಮಾಸ್ಕನ್ನು ಕ್ಲಿಯರ್ಗೊಳಿಸಿ. ಶಿಫಾರಸು ಮಾಡಿದ ಸಮಯಕ್ಕೆ ಅಥವಾ ಅಗತ್ಯವಿರುವ ಪರಿಣಾಮದ ಪ್ರಕಾರ ಮಾಸ್ಕನ್ನು ಬಿಡಿ. ಚರ್ಮದ ಸೂಕ್ಷ್ಮತೆ ಮತ್ತು ಕ್ಲೈಂಟ್ನ ಪರಿಗಣಿಸಲು ಖಚಿತಪಡಿಸಿಕೊಳ್ಳಿ. ನಂತರ ಮಾಸ್ಕನ್ನು ಮತ್ತು ಐ ಪ್ಯಾಡ್ಸ್ ತೆಗೆದುಹಾಕಿ. ಡ್ಯಾಂಪ್ ಕಾಟನ್ ಹೂಲನ್ನು ಬಳಸಿ ಸೂಕ್ತವಾದ ಟೋನಿಂಗ್ ಲೋಷನನ್ನು ಅನ್ವಯಿಸಿ. ಫೇಶಿಯಲ್ ಟಿಶ್ಯೂಸ್ನಿಂದ ಸ್ಕಿನ್ನನ್ನು ಡ್ರೈ ಮಾಡಿ. ಹೆಡ್ ಬ್ಯಾಂಡ್ ತೆಗೆದುಹಾಕಿ ಮತ್ತು ಕ್ಲೈಂಟ್ ಕೂದಲನ್ನು ಟೈಡಿಯಾಗಿ ಮಾಡಿ. ಚರ್ಚಿಸಿದ ಪ್ರಮುಖ ಅಂಶಗಳನ್ನು ಮರುಪರಿಶೀಲಿಸೋಣ. ಸ್ಕಿನ್ ಟೈಪ್ಗೆ ಅನುಗುಣವಾಗಿ ಫೇಸ್ ಪ್ಯಾಕ್ಸ್ ಮತ್ತು ಮಾಸ್ಕ್ಗಳನ್ನು ಬಳಸಿ. ಫೇಸ್ ಪ್ಯಾಕ್ಸ್ ಸಾಮಾನ್ಯವಾಗಿ ಸ್ಕಿನ್ದಿಂದ ಇಂಪ್ಯೂರಿಟೀಸ್ ಹೊರತಾಗುವ ಮೂಲಕ ಪೋರ್ಸನ್ನು ಟೈಟನಿಂಗ್ ಮಾಡುತ್ತವೆ ಮತ್ತು ಕ್ಲೆನ್ಸಿಂಗ್ ಎಫೆಕ್ಟ್ ಒದಗಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ವಿವಿಧ ರೀತಿಯ ಫೇಸ್ ಮಾಸ್ಕ್ ವಿಭಿನ್ನ ಪ್ರಯೋಜನಗಳನ್ನು ಹೊಂದಿವೆ ಮತ್ತು ಪ್ರತಿಯೊಂದು ನಿರ್ದಿಷ್ಟ ರೀತಿಯ ಚರ್ಮಕ್ಕೆ ಸೂಕ್ತವಾಗಿರುತ್ತದೆ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. ಸ್ಕಿನ್ ಟೈಪ್ಗೆ ಅನುಗುಣವಾಗಿ ವಿವಿಧ ರೀತಿಯ ಪ್ಯಾಕ್ಸ್ ಮತ್ತು ಮಾಸ್ಕ್ಸ್ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.